ಹುಷಾರಾಗಲ್ವಾ? ಮೊದ್ಲಿನ ಥರ ಆಗಲ್ವಾ ಅಮ್ಮಯ್ಯ? ಹೊಸು ಏನೋ ಆ ದೇವ್ರ ಬಲ. ಡಾಕ್ಟ್ರು ಏನು ಹೇಳಕ್ಕಾಗಲ್ಲ ಅಂತ ಹೇಳೋರೆ. ಅಯ್ಯೋ ದೇವ್ರೆ, ಯಾ ಇನ್ನು ಸತ್ತೇ ಇಲ್ಲ, ಇವಾಗ್ಲೇ ಹಿಂಗ್ ಬಡ್ಕತಾವಳೆ. ಇನ್ ಸತ್ಮೇಲೆ ಇನ್ನ ಹೆಂಗ್ ಆಡ್ತಾಳೋ ಹೆಂಗೋ. ಸ್ನೇಹ, ಡಾಕ್ಟರ್ ಏನಂದ್ರು? ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ ಚಂದ್ರು ಅಣ್ಣ. ಟ್ರೀಟ್ಮೆಂಟ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಣ್ಣಯ್ಯ, ಅಪ್ಪನ ಈ ಸ್ಥಿತಿಗೆ ತಂದವ್ರನ್ನ ಬಿಡ್ಬೇಡ ಅಣ್ಣಯ್ಯ, ಬಿಡ್ಬೇಡ. ಅಪ್ಪಯ್ಯ, ಅಮ್ಮ ಬೇಕು ಅಪ್ಪಯ್ಯ. What is this? What's happening here? ICU ಮನೆ ನಿಂತ್ಕೊಂಡು ಹೀಗೆ ಗಲಾಟೆ ಮಾಡೋದು? ಕ್ಷಮಿಸಿ ಡಾಕ್ಟ್ರೆ, ದುಃಖ ಅಮ್ಮಗಿನ ಕೈಲಿ ತಡ್ಕೊಳಕ್ ಆಯ್ತಾ ಇಲ್ಲ, ಅದಕ್ಕೆ ಹಂಗ ಆಡ್ತಾವಳೆ. ನೋಡಿಮ್ಮ, ಇದು ICU. ಇಲ್ಲಿ ನೀವು ಮಾತಾಡೋದು ಅಳೋದು ಮಾಡಿದ್ರೆ ಪೇಷಂಟ್ಗೆ ತೊಂದರೆ ಆಗತ್ತೆ. ನೋಡಿ, ದಯವಿಟ್ಟು ಯಾರೋ ಒಬ್ರು ಇಬ್ರು ಇರಿ ಸಾಕು, ಮಿಕ್ಕಿದವರೆಲ್ಲ ಹೊರಡಿ. ಡಾಕ್ಟರ್, ಅತ್ತೆ ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ನೋಡೋಣ. ಕೈ ಮುಗಿ ಕೇಳ್ಕೊತೀರಿ, ನಮ್ಮ ಅವ್ವನ ಹೇಗಾದ್ರೂ ಬದುಸ್ಕೊಡಿ. ಅವ್ವ ಇಲ್ಲಾದ್ರೆ ನಾವ್ ಯಾರು ಬದುಕಲ್ಲ. ಪ್ಲೀಸ್ ಡಾಕ್ಟರ್. ನೋಡಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ, ಉಳಿದಿದ್ದು ದೇವರಿಗೆ ಬಿಟ್ಟಿದ್ದು. ಪ್ಲೀಸ್ ನೀವೆಲ್ಲರೂ ಇಲ್ಲಿಂದ ಹೊರಡಿ. ಎಲ್ಲರೂ ಇಲ್ಲೇ ಇದ್ರೆ ಬ್ಯಾರೆ ರೋಗಿಗಳಿಗೆ ತೊಂದರೆ ಆಯ್ತದೆ. ಹೊಸು ಬಾ. ಇಲ್ಲ, ನಾನು ಅವನ್ ಬಿಟ್ಟು ಎಲ್ಲಿಗೂ ಬರಲ್ಲ. ನಾನು ಅವನ್ ನೋಡ್ಬೇಕು. ಅದೇನೇ ಆಗ್ಲಿ, ಆನಂದ್ ಮಗನ್ ಮಾತ್ರ ಹುಡುಕ್ತೆ ಸುಮ್ಕೆ ಅಂತೂ ಬಿಡ್ಬಾರ್ದು. ಅಣ್ಣ ಫೋನ್ ಮಾಡ್ತವ್ರೆ. ಆ ತುಕಾರ ನನ್ನ ಮಗ ಸಿಕ್ಕದಂತ ವಿಚಾರಿಸಕ್ಕಿರ್ಬೇಕು. ಹುಡುಕ್ತಾ ಇದೀವಿ ಅಂತ ಹೇಳು. ಹೇಳೋಣ. ಅವ್ನು ಸಿಕ್ಕದಿಲ್ಲ. ಎಲ್ಲ ಕಡೆ ಹುಡುಕ್ತಿದೀವಿ ಕಣ. ಸಿಕ್ಕದ ಕೂಡಲೇ ಮೊದಲು ನಿಂಗೆ ಫೋನ್ ಮಾಡ್ತೀವಿ. ಅವ್ನ್ ಪಾತಾಳ್ತಾ ಅಡ್ಕೊಂಡಿದ್ರು ಬಿಡ್ಬೇಡಿ, ನಾನು ಅವನ್ ರಕ್ತ ನೋಡ್ಲೇಬೇಕು. ನೀನೇನು ಯೋಚನೆ ಮಾಡ್ಬೇಡ ಕಣ. ಆ ರಾಜ ಹುಲಿ ನಮ್ಮಿಂದ ತಪ್ಪಿಸ್ಕೊಳಕ್ಕೆ ನಾವು ಬಿಡಕ್ಕಿಲ್ಲ. ಸಿಕ್ಕಿದ ಕೂಡ್ಲೆ ಫೋನ್ ಮಾಡಿ. ಸರಿ ಕಣ. ಕಾಳಿ, ಅಣ್ಣನ ಸಂಕಟ ನೋಡಕ್ಕಾಯ್ತಿಲ್ಲ ಕಲ. ಅವ್ವ ಅಂದ್ರೆ ಪಿರಾಣ ಬಿಡೋರು ನಮ್ಮ ಅಣ್ಣ. ಈಗ ಅವನ್ ಪಿರಾಣನೇ ಹೋಗೋ ಸ್ಥಿತಿಗೆ ತಂದ್ಬಿಟ್ಟ ಆ ರಾಜ ಹುಲಿ. ಕಳ್ಳ ಒಂದೇ ಕಡೆ ಕೂರಕ್ಕೆ ಹಾಕಿಲ್ಲ, ಒಂದಲ್ಲ ಒಂದ್ ಸಮಯಕ್ಕೆ ಆಚೆ ಬರಲೇಬೇಕು. ನಾವು ರಾತ್ರಿ ಕೂಡ ಹುಡುಕುಮ. ರಾಜ ಹುಲಿ ಫೋನ್ ಕಂಟಿನ್ಯೂಸ್ ಆಗಿ ಸ್ವಿಚ್ ಆಫ್ ಬರ್ತೀಯಾರದ. ಕೆಲಸ ಆದ್ಮೇಲೆ ಮೇ ಬಿ ಸಿಮ್ ಚೇಂಜ್ ಮಾಡಿರ್ಬೇಕು. ಮತ್ತೆ ಅವನನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಕಾಂಟ್ಯಾಕ್ಟ್ ಮಾಡದೇ ಇರೋದೇ ಒಳ್ಳೇದು. ಯಾವ ಕೆಲಸನೂ ಕಂಪ್ಲೀಟ್ ಮಾಡದೇ ಇರೋರ ಹತ್ರ ಮಾತಾಡಿ ಏನು ಪ್ರಯೋಜನ? ಹಾಗಂತ ಅವನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ. ನಾಳೆ ಅವ್ನು ಯಾರ ಕೈಲಾದ್ರು ಸಿಕ್ಬಿದ್ದು ಇದ್ರ ಹಿಂದೆ ನಾವಿದ್ದೀವಿ ಅಂತ ಏನಾದ್ರು ನಿಜ ಹೇಳಿದ್ರೆ? ಹಲೋ, ನಾನು ರಾಜವಲಿ ಮಾತಾಡ್ತಿದ್ದೀನಿ. ರಾಜ ಹುಲಿ. ಹಲೋ ಹಲೋ, ರಾಜವಲಿ ಅವರೇ, ಕೇಳಿಸ್ತಿದ್ಯಾ? ಹಲೋ, ನಾನಿಲ್ಲಿ ಗಣೇಶನ್ ಗುಡಿ ಹತ್ರ ಇರೋ ರೋಡಲ್ಲಿ ಇದ್ದೀನಿ. ಅದೇ ಬಂಗಾರಮ್ಮ ಶೂಟ್ ಐತಲ್ಲ, ಬಂಗಾರಮ್ಮ ಸತ್ತೋದ್ಲಾ? ಇನ್ 1 ಬುಲೆಟ್ ಎಕ್ಸ್ಟ್ರಾ ಫೈರ್ ಮಾಡಿದ್ರೆ
ತಪ್ಪಿದೆ. ನಾನು ಹೇಳಿದ್ದೇನು ನೀವು ಮಾಡಿದ್ದೇನು? ಸಾನನ್ ಮುಗಿಸು ಅಂದರೆ ಬಂಗಾರಮ್ಮನ ಮುಗಿಸೋ ಕೊಟ್ಟಿದ್ರಲ್ಲ. ರಾಜಾವಲಿ, ನೀವು ಮಾಡಿದ್ ಕರೆಕ್ಟ್ ಆಗಿದೆ, ಆದ್ರೆ ಅವಳು ಅಲ್ಲೇ ಸಾಯೋ ತರ ಬ್ಯಾಕ್ ಟು ಬ್ಯಾಕ್ ಶೂಟ್ ಮಾಡ್ಬೇಕಿತ್ತು. ಹಂಗಾರೆ ಬಂಗಾರಮ್ಮ ಸತ್ತೋಗಿಲ್ವಾ? ಇನ್ನೂ ಇಲ್ಲ. ಅಯ್ಯೋ, ಸತ್ತೋದ್ಲೋ ಇಲ್ವಾ ಅಂತ ತುಂಬ ಭಯ ಹೋಗಿತ್ತು. ಇದೇನ್ ಹಿಂಗ್ ಮಾತಾಡ್ತಿದ್ದೀರಾ? ಅಲ್ಲ, ಅವಳು ಸಾಯ್ಲಿ ಅಂತ ತಾನೇ ನೀವು ಅವಳನ್ನ ಶೂಟ್ ಮಾಡಿದ್ದು. ಅಯ್ಯ, ನಾ ಶೂಟ್ ಮಾಡಿದಂತ ಯಾರು ಹೇಳಿ ನಿಮ್ಗೆ? ಯಾರು ಯಾಕೆ ಹೇಳಬೇಕು? ನೀವು ತಾನೇ ಬಂಗಾರಮ್ಮ ಅಡ್ಡ ಬಂದ್ಲು ಅಂತ ಗನ್ ಫೈರ್ ಮಾಡಿದ್ದು. ನನ್ನ ಹತ್ರ ಗನ್ ಇದೆ ನಿಜ, ಬಂಗಾರಮ್ಮ ಅಡ್ಡ ಬಂದಿದ್ದು ನಿಜ, ನಾ ಶೂಟ್ ಮಾಡ್ತೀನಿ ಅಂತ ಹೇಳಿದ್ದು ನಿಜ, ಆದ್ರೆ ನಾನು ಶೂಟ್ ಮಾಡಿದ್ದೆ. ಏನ್ ಹೇಳ್ತಾ ಇದ್ದೀರಾ? ಇನ್ನೇನ್ ಶೂಟ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಶೂಟ್ ಆಗಿರೋ ಸೌಂಡ್ ಬಂದ್ಬಿಡ್ತು. ಬಂಗಾರಮ್ಮ ತುಮಕಂತ ಕೆಳಗೆ ಬಿದ್ಬಿಟ್ಲು. ಅಯ್ಯೋ, ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ತಕ್ಷಣ ನಾನು ಓಡ್ ಬಂದ್ಬಿಟ್ಟೆ. ಏಯ್, ತಲೆಗಿಲೆ ಕೆಟ್ಟಿದ್ಯಾ ಏನ್ ನಿಂಗೆ? ಏನೇನೋ ಹೇಳ್ತಾ ಇದ್ಯಾ? ಯಾಕ್ಲಾ, ಹೆಂಗ್ಲಾ ಆಯ್ತಾ ಮೈಗೆ? ನಾ ಶೂಟ್ ಮಾಡಿದ್ನ ಇಲ್ವಂತ ನನಗೆ ಗೊತ್ತಿಲ್ವೇ? ಬೇಕಾದ್ರೆ ಬಂದ್ ನೋಡು, ನನ್ನ ಗನ್ನಲ್ಲಿ ಬುಲೆಟ್ ಆಗೇ ಇದೆ. ನೋಡ್ಲಾ?